ಸರ್. ವೆಲ್ಕಮ್ ಸರ್, ವೆಲ್ಕಮ್. ಯಜಮಾನ್ರು ನೀವು ಬರೋದನ್ನ ಹೇಳಿದ್ರು. ಏನ್ ಬೇಕು ತಗೊಳ್ಳಿ ಸರ್. ಸೆಕ್ಯೂರಿಟಿ ಪಾಪಲೆ ಸಾಹೇಬ್ರು ಪರ್ಚೇಸ್ ಮಾಡೋರ್ಗು ಯಾರನ್ನು ಒಳಗಡೆ ಬಿಡಬೇಡ, ಬ್ಲಾಕ್ ಮಾಡು. ಓಕೆ ಸರಿ ಸರ್. ಓ 50% ಡಿಸ್ಕೌಂಟ್. ಓ ಹಾ ಹಾ ನಿಲ್ರಿ. ಯಾಕಯ್ಯ? ಒಳಗಡೆ VIP ಒಬ್ರು ಪರ್ಚೇಸ್ ಮಾಡ್ತಾ ಇದಾರೆ. ಅವ್ರ ಮುಗಿಯವರೆಗೂ ಯಾರು ಒಳಗಡೆ ಬಿಡಲ್ಲ. ನಾನು ಪರ್ಚೇಸ್ ಮಾಡ್ಬೇಕು. 50% ಡಿಸ್ಕೌಂಟ್ ಮುಗಿದೋಗುತ್ತೆ. ಬಿಡಯ್ಯ. ಹೋಗಿ ಸುಮ್ಮನೆ. ವೆರಿ ಗುಡ್, ವೆರಿ ಗುಡ್. ಅವನೇ VIP ಜಮೀನ್ದಾರ್ ಚಂದ್ರಶೇಖರ್ ಇಲ್ಲಿರುವಾಗ VIP ಅಂತ VIP. ಸರ್, ಇನ್ನೊಂದು 5 ಮಿನಿಟ್ಸ್ ವೇಟ್ ಮಾಡಿದ್ರೆ 50% ಡಿಸ್ಕೌಂಟ್ ಸಿಗುತ್ತೆ ಸರ್. ವಾಟ್ ಆರ್ ಯು ಟಾಕಿಂಗ್? ನೀನ್ 50% ಡಿಸ್ಕೌಂಟ್ಗೋಸ್ಕರ ನಾನು ವೇಟ್ ಮಾಡಿದ್ರೆ ನಾನು ವೇಟ್ ಆಗ್ಬೇಕಾಗುತ್ತೆ. ಟೈಮ್ ಈಸ್ ಮನಿ ಮೈ ಡಾಟರ್, ಟೈಮ್ ಈಸ್ ಮನಿ. ಟೈಮ್ ಈಸ್ ಮನಿ, ಟೈಮ್ ಈಸ್ ಮನಿ ಎಲ್ಲೋ ಕೇಳ್ದಂಗಿದೆಯಲ್ಲ. ನಮ್ಮ ಹಳ್ಳಿ ಮರದ ದೊಡ್ಡಿ ಲಿಂಗಪ್ಪ ಮೇಷ್ಟ್ರು ಅವ್ರು ಇರ್ಬೋದಾ? ಅವರಲ್ಲಿ ಅವ್ರಾಗ್ಲೇ ಫೋಟೋಗೆ ಹಾರ ಹಾಕ್ಸ್ಕೊಂಡು ಬಹಳ ದಿವಸ ಆಗೋಯ್ತು. ಮತ್ತೆ ನನ್ನ ಜೊತೆ ಯಾರಾದ್ರೂ ಓದಿರೋರು ಇರ್ಬೋದಾ? ನಾನು ಹೇಳಿ ಕೇಳಿ ಕನ್ನಡ ಮೀಡಿಯಮ್ಮು. ಇವನು ಯಾವನು ಇಂಗ್ಲಿಷ್ನವನು ಇದ್ದಂಗಿದ್ದಾನೆ. ನಮ್ಮೂರಿನ ಎಮ್ಮೆ ದೊಡ್ಡಿ ಇದ್ದಂಗಿದ್ದಾನೆ. ಎಮ್ಮೆ ದೊಡ್ಡಿ ಸೀನಾ ನಾನು ಕಡು. ಯಾರು ನನ್ನ ಮಗ? ನನ್ನ ನಿಕ್ ನೇಮ್ ಕರೆದ್ಬಿಟ್ನಲ್ಲ. ಏಯ್, ಆ ಜುಬ್ತ ನಡೀರಿ. ಬಿಡ್ರ, ಕೈ ಬಿಡ್ರ. ಯಾರೋ ನೀನು? ಯಾರು ನೋಡ ಕೂದೆ? ನಾನು ಹಳ್ಳಿ ದೊಡ್ಡಿ ಮರ ಹೈಸ್ಕೂಲು ಮೇಷ್ಟ್ರು ಲಿಂಗ ಮೇಷ್ಟ್ರು ಕತ್ತೆ ನೋಡ್ ಕುದುರೆ ಅಂತ ಹೋಗ್ತದಲ್ಲ. ಎಮ್ಮೆ ದೊಡ್ಡಿ ಸೀನಾ, ನೀನ್ ಹೈಸ್ಕೂಲ್ ಫೇಲ್ ಆದ್ಮೇಲೆ ಎಲ್ಲಿ ಹೋಗ್ಬಿಟ್ಟೆ? ಏನ್ ಕತೆ ನಿಂದು? ದುಬೈಗೆ ಆಡ್ಬಿಟ್ಟೆ ಸರ್ರಂತ. ದುಬೈಲಿ ಏನ್ ಮಾಡ್ತಿದ್ಯಾ? ಟ್ಯಾಂಕರ್ ಇದೆ ಕಣೋ. ನೀನಾ ಎಲ್ಲವರ್ಗಳು ನೀರ್ ಸಪ್ಲೈ ಮಾಡ್ತಿದ್ಯಾ? ನಿನ್ನ ಹಚ್ಚಿತ್ತಲೆ. ನಿನ್ ಗೊತ್ತಿರೋದು ಬರೀ ವಾಟರ್ ಟ್ಯಾಂಕರ್ ಮಾತ್ರ. ಆಯಿಲ್ ಟ್ಯಾಂಕರ್ ಕಣೋ. ಒಂದು ಆಯಿಲ್ ಟ್ಯಾಂಕ್ಗೆ 1 ವರ್ಷಕ್ಕೆ 1500 ಕೋಟಿ ರೂಪಾಯಿ ಲಾಭ. ಆ ತರದ್ದು 12 ಟ್ಯಾಂಕರ್ ಇದೆ, ಗೊತ್ತಾಯ್ತಾ? ಓ ದೊಡ್ಡ ಮಿಕ. ಬೈ ನೀನೇನ್ ಮಾಡ್ತಿದ್ಯಾ? ನನ್ ಕತೆ ಕೇಳ್ತಿದ್ದೀಯಾ? ನಿಂದ್ ಬಿಡಪ್ಪ. 12 ಟ್ಯಾಂಕ್ ಇಟ್ಕೊಂಡಿದ್ದೀಯಾ? ಒಂದೇ ವ್ಯವಹಾರ. ಅದು ಭೂಮಿ ಒಳಗಡೆದು ನಿಂದು. ನಂದೆಲ್ಲ ಭೂಮಿ ಮೇಲ್ಗಡೆದು. ಅದು 108 ಕೆಲಸ. ಏನಂತ 108 ಕೆಲ್ಸಗಳು? ಸ್ವಲ್ಪ ನೋಡ ಆ ಕಡೆ. ಆ ದೊಡ್ಡ ಬಿಲ್ಡಿಂಗ್ ಇದೆಯಲ್ಲ ಅಲ್ಲಿ 10 ಎಕರೆನಲ್ಲಿ ನಂದೇ ಬಿಲ್ಡಿಂಗು, ಬಾಡಿಗೆ ಕೊಟ್ಟಿದ್ದೀನಿ. ಆಮೇಲೆ ನೋಡಿ ಕಡೆ ಆ ಕೆಂಪ್ ಬಿಲ್ಡಿಂಗು ಉದೂಕ ಅಗಲವಾಗಿದೆಯಲ್ಲ, ಅದು ಲೀಸಿಗೆ ಕೊಟ್ಟಿದ್ದೀನಿ, ನಂದೇ ಬಿಲ್ಡಿಂಗು. ಹೌದಡಿ, ಅಲ್ಲೋಡು ಆ ಟವರ್ ಮೇಲಕ್ ನೋಡು. ಆ ಇಡೀ ಟವರ್ ನಂದೇ ಕಣೋ. ಅದನ್ನ ಯಾರಿಗೂ ಕೊಟ್ಟಿಲ್ಲಪ್ಪ, ನಾನೇ ರೆಸ್ಟ್ ತಗೊಳಕ್ಕೆ ಇಟ್ಕೊಂಡಿದ್ದೀನಿ. ಬೇಕಾದ್ರೆ ನೀನು ಉಪಯೋಗಿಸ್ಕೋಬಹುದು. ಅದ್ ಸರಿ, ನೀನೇನ್ ಇದ್ಕಿದ್ದಂಗೆ ಬೆಂಗಳೂರಿಗೆ ಬಂದ್ಬಿಟ್ಟಿದ್ಯಲ್ಲ? ನನಗಿಬ್ರು ಹೆಣ್ಮಕ್ಳಿದಾರೆ. ಅವ್ರು ಮದುವೆ ಮಾಡ್ಬೇಕಲ್ಲಪ್ಪ. ಒಂದೇ ಮನೇಲಿ ಗಂಡು ಹುಡುಕು ಅಂತ ಕೂತಿದ್ದಾರೆ. ಈ ಅಂಗನವಾಡಿ ನನ್ನ ಮಗನ ಬುಟ್ಟಿಗೆ ಹಾಕೋಬೇಕಲ್ಲ. ಹುಡುಕಿದ್ರೆ ನಿನ್ಗೆ ಹೆಂಡತಿ ಮಕ್ಕಳು ಯಾರು ಇಲ್ವೇನೋ? ಏನು ನಾನು ಗುಂಡ್ರಗೋಬಿ ಅನ್ಕೊಂಡ್ಯಾ? ಅಯ್ಯೋ ಕಾರ್ಯಮ್ಮ, ನಾನು ಮದುವೆ ಆಗಿದ್ದೀನಿ, ಮಕ್ಳಿದಾವೆ, 2 ಗಂಡು ಮಕ್ಳು. 2 ಗಂಡು ಮಕ್ಳು ಇದಾರ? ಏನ್ ಮಾಡ್ತಾ ಇದಾರೋ? ಏನ್ ಮಾಡ್ತಾರೆ ಪರೋಡಿ ನನ್ನ ಮಕ್ಳು? ಏನು ಮಾಡ್ತಿಲ್ಲ. ಸಿಕ್ಕಾಬಟ್ಟೆ ಕಾಸಿದೆ, ಇಟ್ಕೊಳ್ಳೋದು ಗೊತ್ತಿಲ್ಲ, ಖರ್ಚು ಮಾಡ್ಕೊಳ್ಳೋದು ಗೊತ್ತಿಲ್ಲ. ಕೆಲ್ಸ ದುಡಿಬೇಕಂತೆ ಮಗ ನನ್ನ ಮಕ್ಳು. ಅಲ್ವಯ್ಯ, ಕೋಟ್ಯಾಧೀಶ್ವರನ್ ಮಕ್ಕಳಾಗಿದ್ರು ನಾವು ದುಡ್ಡು ತಿನ್ಬೇಕು ಅನ್ನೋ ಅರ್ಜಿದೆ ನೋಡು. ವೆರಿ ಗುಡ್. ನಂತರನೇ ಕುಟ್ಕುದ್ರೆ ನಾವಿಬ್ರು ಬೀಗ್ರೆ ಯಾಕೆ ಆಗ್ಬಾರ್ದು? ಈಗರು ಏನಪ್ಪಾ, ನಾನ್ ನಿನ್ ಲೆವೆಲ್ ತೂಗ್ತೀನೋ ಇಲ್ವಯ್ಯ? ನನ್ನ ಲೆವೆಲ್ ನೀನ್ ಇಲ್ದೇ ಇರ್ಬೋದು. ಸ್ನೇಹಕ್ಕೆ ಗೌರವ ಕೊಡೋದ್ ಬೇಡವೇನೋ? ಓ ಮೈ ಗಾಡ್. ಯಾವಾಗ ಕರ್ಕೊಂಡ್ ಬರ್ತೀಯಾ? ಕರ್ಕೊಂಡ್ ಬರ್ತೀನಪ್ಪ. ಆದ್ರೆ ಮದ್ವೆ ಅಂತ ನೀನು ನಿನ್ ಮಕ್ಳು ಹೇಳಂಗಿಲ್ಲ. ಮಾರುದ್ದ ಓಡೋಗ್ಬಿಡ್ತಾರೆ. ಅದಕ್ಕೆ ಅವ್ರಿಗೆ ಕೆಲಸ ಹೆಂಗೋ ಆಸೆನಲ್ಲ, ಕೆಲಸ ಕೊಡಿಸ್ತೀನಿ. ದುಬೈನಲ್ಲಿ ಇರ್ತಕ್ಕಂತ ಶ್ರೀಮಂತರ ಹತ್ರ ಕೊಡಿಸ್ತೀನಿ ನಿಂತೀನಿ. ಬಡ್ಡಿ ಮಕ್ಳು ಬಂದ್ಬಿಡ್ತಾರೆ. ಆಮೇಲೆ ನಿನ್ ಮಕ್ಳನ್ನ ತೋರ್ಸು, ಒಪ್ಕೊಂಡ್ಬಿಟ್ರೆ ಅಂತೂ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದು ಸೂಪರ್ ಜಾಕ್ ಪಾಟ್. ಲಾಸ್ ಏನಣ್ಣ, ಗಾಡಿ ನಿಲ್ಸಪ್ಪ ಸ್ವಲ್ಪ. ಯಾಕೋ? ನಾನು ಇಲ್ಲಿ ಇಳಿಬೇಕು. 1 7 ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ. ಅನಿರೀಕ್ಷಿತ ಭೇಟಿ ಮಾಡಿ ಸೂಪರ್ವಿಷನ್ ಮಾಡ್ಬೇಕಲ್ಲ, ಅದಕ್ಕೆ. ನಿಲ್ಸು. ಡ್ರೈವರ್, ಗಾಡಿ ನಿಲ್ಸು. ನಾನು ಬರ್ತೀನಪ್ಪ. ಯಾಕೋ, ಏನ್ ಹುಡುಕ್ತಾ ಇದ್ಯಾ? ಅದೇ ಅವ್ರಿಗೆಲ್ಲ ಪೇಮೆಂಟ್ ಮಾಡ್ಬೇಕು. ನಾನು ಕ್ಯಾಶ್ ಇಟ್ಕೊಂಡ್ ಬರೋದಿಲ್ಲ, ಜೀವ ಭಯ. ATM ಕಾರ್ಡ್ ತರದ್ ಮರ್ತು ಬಿಡ್ತೀನಿ ಕಣ. ಅದಕ್ಕೆ
ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯೋ ತಗೋ ನನ್ನ ATM ಕಾರ್ಡ್ ತಗೋ ಎಷ್ಟು ಬೇಕೋ ಅಷ್ಟು ಡ್ರಾ ಮಾಡ್ಕೋ. ಅಲ್ಲ ನಿಂತು ನೋಡ ನಾನು ನೀನು ಒಂದೇ ಅಂದ್ಮೇಲೆ ನಂದೆಲ್ಲ ನಿಂದೆಲ್ವೇನಯ್ಯ. ಆಯ್ತು ಕೊಡಪ್ಪ. ಪಾಪ ನಮ್ಮ ಹೆಂಡ್ತೀರು ದಿನ ಬೆಳಗಾದ್ರೂ ದುಡಿಯಕ್ಕೆ ಹೋಗ್ತಾರೆ. ನಮಗೆ ಯಾವಾಗ ಕೆಲಸ ಸಿಗತ್ತೋ, ಅವ್ರಿಗೆ ಯಾವಾಗ ಮುಕ್ತಿ ಸಿಗತ್ತೋ ಆ ದೇವ್ರಿಗೆ ಗೊತ್ತು. ಹಲೋ ಮೈ ಡಿಯರ್ ಸನ್ಸ್, ಹೌ ಆರ್ ಯು? ಈ ಬೆಪ್ಪ ಯಾರೋ ನಮ್ಮ ಅಪ್ಪ ಇದ್ದಂಗಿಲ್ವಾ? ಲೇ ಬೆಪ್ಪ, ನಿಮ್ಮ ಅಪ್ಪ ಇದ್ದಂಗಿಲ್ಲ ಕಣೋ, ನೀವು ಅಪ್ಪನೇ. ಅಪ್ಪ ಇದೇನಿದು ಡಿಂಗ್ ಡಾಂಗ್ ಗೆಟಪ್ ಅಲ್ಲಿ ಬಂದ್ಬಿಟ್ಟಿದ್ಯಾ? ಡಿಂಗ್ ಡಾಂಗ್ ಗೆಟಪ್ ಅಲ್ಲ, ಶ್ರೀಮಂತಿಕೆ ಸೆಟಪ್ ಇದೇ ನನ್ನ ಗೆಟಪ್. ಕಲ್ಯಾಣಿ ಕಲ್ಯಾಣಿ ಅಲ್ಲ ಇವನು. ತೂರಿಲ್ಲ ನೀನ್ ಚರಂಡಿ, ಸುಮ್ನೆ ಇರು. ಹೌದು, ನಿನ್ಗೇನೋ ಜಾಕ್ಪಾಟ್ ಹೊಡಿ. ನನ್ ಮಕ್ಳ ಜಾಕ್ಪಾಟ್ ಅಲ್ಲ, ಸೂಪರ್ ಜಾಕ್ಪಾಟ್. ಇನ್ಮೇಲೆ ನೀವಿಬ್ರು ಏನ್ ಕೆಲಸನೂ ಮಾಡ್ಬೇಕಾಗಿಲ್ಲ. ಕಾಲ್ ಮೇಲೆ ಕಾಲ್ ಹಾಕೊಂಡು ಕಾಲೆಲ್ಲ ಅಡ್ಸ್ಕೊಂಡು ಕುಂತಿದ್ರೆ ಸಾಕು. ಈ ಕಾಲ್ ಹಾಕೋದು ಕಾಳ್ ಹಾಕೋದು ಆಮೇಲೆ ಈ ಗೆಟಪ್ ನಿಮ್ಗೆ ಹೆಂಗ್ ಬಂತು? ಗೊತ್ತಾಗ್ಬೇಕಾ? ಈ ಗೆಟಪ್ ಹೆಂಗ್ ಬಂತು ಅನ್ನೋದಕ್ಕಿಂತ ಈ ಗೆಟಪ್ ತರ ನಿಮ್ಗೂ ಗೆಟಪ್ ಬರುತ್ತಾರ ಒಳ್ಳೆ ಕಡೆ ಕೆಲಸ ಹುಡುಕಿದ್ರು. ಕೆಲಸ ಸಂಬಳ ತಿಂಗಳಿಗೆ 15,001 ತಾನೇ? ದರಿದ್ರ ನನ್ ಮಕ್ಳ 15,001 ಅಲ್ಲ ಕಣ್ರು, 50,000, 50,000. ಒಂದ್ ತಿಂಗಳಿಗ? ಇಲ್ಲ, ಒಂದ್ ವರ್ಷಕ್ಕೆ. ಥು, ಅಪ್ಪ ನೀನ್ ನಿಜವಾಗ್ಲೂ ಸತ್ಯ ಹೇಳ್ತಿದ್ಯಾ? ಕಲ್ಯಾಣಿ ಮೇಲಾಣಿ. 50,000 ಸಂಬಳ ತಗೊಳ್ಳೋ ಅಷ್ಟು ನಾವ್ ಏನ್ ಓದ್ಕೊಂಡಿದೀವೋ ಚಿನ್ನ? ದಟ್ ಈಸ್ ಯುವರ್ ಆನರ್ ಕರೆಕ್ಟ್. ಅಲ್ಲ ನಮಗ 50,000 ಸಂಬಳನ ಹೆಂಗ್ ಕೊಡ್ತಾರೆ? ಗೂಬೆಗಳು ನೀವು. ನಿಮ್ಮಿಬ್ರು ಒಂದು ದೊಡ್ಡ ಕಂಪನಿಗೆ MD MD ದ ಸೇಮ್ ಓಲ್ಡ್ ಮುಸ್ಲಿ ಡಿಪಾರ್ಟ್ಮೆಂಟ್. ನಿಮ್ ಯೋಗ್ಯತೆ ತಕ್ಕಂಗೆ ಮಾತಾಡ್ತಿದ್ದೀರಾ. MD ಗೆ PS. ಓ MD ಗೆ PS. ಹಾಗಾದ್ರೆ ಓಕೆ ಕಣ ಚಿನ್ನ. ಅದಾಗದಕ್ಕೆ ಒಂದು ಸುಳ್ಳು ಹೇಳ್ಬೇಕು. ಸುಳ್ಳ ಏನು? ನಾವಿಬ್ರು ಬ್ರಹ್ಮಚಾರಿಗಳು ಅಂತ, ಬ್ಯಾಚುಲರ್ಸ್ ಅಂತ. ಬ್ಯಾಚುಲರ್ಸ್ ಅಂತ ಸುಳ್ಳು ಹೇಳಿದ್ರೆ ತೊಂದ್ರೆ ಆಗಲ್ವಾ? ಆಗಲ್ಲ. 1,000 ಸುಳ್ಳು ಹೇಳಿ ಒಂದು ಮದುವೆ ಮಾಡಿಸು ಅಂತ ಹೇಳಿಲ್ವಾ? ನೀನ್ ನಮ್ಮಿಬ್ಬರಿಗೂ ಮದುವೆ ಮಾಡಿಸಿದ ಹಾಗೆ ತಾನೆ? ಇನ್ನೊಂದು ಸುಳ್ಳು ಹೇಳಿದ್ರೆ ನಿಮ್ಮಿಬ್ರು ಕೆಲಸ ಸಿಕ್ಕಲ್ವಾ? ಕೆಲಸ ಸಿಗೋದಾದ್ರೆ ಒಂದ್ ಸುಳ್ಳೇನು 100 ಸುಳ್ಳು ಹೇಳ್ತೀವಿ. ಓಕೆ ಡನ್. ಓಕೆ, ಇಟ್ಕೋ. ಇದೇನು? ಇಂಟರ್ವ್ಯೂ ಇಟ್ಕೋ. ಬ್ಯಾಲೆನ್ಸ್ ಇದೇನಿದು? ಗೆಟಪ್. ನೀವ್ ಹಿಂಗ್ ಪೆಕರ್ ತರ ಹೋಗಂಗಿಲ್ಲ ಇಂಟರ್ವ್ಯೂಗೆ. ಒಳ್ಳೆ ಗೆಟಪ್ ಹಾಕೊಂಡು ಅಲ್ಲಿ ಹೋಗಿ ಸಿಟ್ಟಿಂಗ್ ಮಾಡಿದ್ರೆ ಅವ್ರು ಇಂಟರ್ವ್ಯೂ ಕರೀತಾರೆ. ಪೆಕರ್ ತರ ಆಡದೆ ಅವ್ರು ಕೇಳಿದ ಪ್ರಶ್ನೆಗಳಿಗೆ ಪಟಾಪಟ್ಟದ ಉತ್ತರ ಕೊಡಿದ್ರೆ ಚಟದ ಕೆಲಸ. ಏನೋ ಅದು ಇಂಟರ್ವ್ಯೂ ಅಂತಿದೀಯಾ, ಇಲ್ಲೇ ಕೂತಿದೀಯಾ? ಅಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿದೀನಿ, ಇಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತೀನಿ. ಅದ್ ಸರಿ, ಎಲ್ಲೋ ನೀನು ಮಕ್ಕಳೇ ಬರ್ಲಿಲ್ಲ. ಬಂದ್ರು. ಅಲೆ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 . ಒಳ್ಳೆ ಬಲೆ ಜೋಡಿ ಇದ್ದಂಗೆ ಅವರಲ್ಲ. ಅದ್ ಸರಿ, ಅವನ್ಗೂ ಇವನ್ಗೂ ಏನ್ ಕಲರ್ ಅಲ್ಲಿ ರವಷ್ಟಿ ವ್ಯತ್ಯಾಸ? ಅಯ್ಯೋ, ಅದೊಂದು ಹೆಚ್ಚು ಕಡಿಮೆ ಆಗ್ಬಿಡ್ತು. ಒಬ್ಬ ಬೆಳಗಿನ ಜಾವ ಹೋಗ್ಬಿಡ್ತಾ, ಇನ್ನೊಬ್ಬ ಅಮಾವಾಸ್ಯೆ. ಅದಕ್ಕೆ ಕಪ್ಪು ಬಿಳುಪು. ಬಣ್ಣ ಅಲ್ಲ ಕಣ್ಣ ಮುಖ್ಯ, ಗುಣ ಮುಖ್ಯ. ಇಡ್ರು ಸುರಾಜ್ ನೋಡು. ಟೇಕ್ ಯುವರ್ ಸೀಟ್. ನಾವು ಕೇಳೋ ಪ್ರಶ್ನೆಗಳಿಗೆ ಸ್ವೀಟ್ ಅಂಡ್ ಶಾರ್ಟ್ ಆಗಿ ಆನ್ಸರ್ ಮಾಡಬೇಕು. ನೋ ವೇಸ್ಟ್ ಆಫ್ ಟೈಮ್. ಓಕೆ? ಓಕೆ. ಗಂಡು ಹೆಣ್ಣು ಇವರಿಬ್ರಲ್ಲಿ ಯಾರು ಹೆಚ್ಚು? ಯಾರು ಇಲ್ಲ. ಅಂದ್ರೆ ಗಂಡೆಚ್ಚ ಹೆಣ್ಣೆಚ್ಚ ಅಂತ ತರ್ಕ ಮಾಡೋರೆಲ್ಲ ಮೂರ್ಖರು. ಇಬ್ರು ಸಮಾನರು. ಹಾಗಾದ್ರೆ ಹೆಂಡತಿ ಮಾಡೋ ಕೆಲ್ಸನ ಗಂಡ ಮಾಡಿದ್ರೆ ಸರಿನಾ? ಗಂಡ ಮಾಡೋ ಕೆಲ್ಸನ ಹೆಂಡತಿ ಮಾಡಿದಾಗ, ಹೆಂಡತಿ ಮಾಡೋ ಕೆಲ್ಸನ ಗಂಡ ಮಾಡಿದ್ರೆ ತಪ್ಪೇನು? ಅಂದ್ರೆ ಗಂಡ ಅಡ್ಗೆ ಮಾಡೋದಾ? ಯಾಕೆ? ನಳಮಹಾರಾಜ ಗಂಡಸು, ಅವನು ಅಡ್ಗೆ ಮಾಡ್ಲಿಲ್ವೇ? ಈಗ ಮದುವೆ ಮುಂಜಿ ಅಂದ್ರೆ 100 ಜನ ಸೇರ್ತಾರೆ. ಅಲ್ಲಿ ಅಡ್ಗೆ ಮಾಡೋದು ಯಾರು? ಒಂದ್ ಸೆಕೆಂಡ್ ಗಂಡಸ್ರೆ. ನಮ್ಮನೇಲಿ ನಾವು ಅಡ್ಗೆ ಮಾಡಿದ್ರೆ ತಪ್ಪೇನು? ನೀವಿಷ್ಟಪಟ್ಟು ಮದ್ವೆ ಆದ ಹುಡುಗಿ ನಿಮ್ಮಿಷ್ಟದಂತೆ ಇಲ್ಲ ಅಂತ ಗೊತ್ತಾದಾಗ ಏನ್ ಮಾಡ್ತೀರಾ? ಜೊತೆಗಿರ್ತೀರಾ ಅಥವಾ ಅವಳನ್ನ ಬಿಟ್ಬಿಡ್ತೀರಾ? ಇಬ್ರು ಜೊತೆ ಇರ್ತೀವಿ. ಯಾಕೆ? ಯಾಕೆಂದ್ರೆ ಇಷ್ಟಪಟ್ಟಿದ್ದು ಸಿಕ್ಕದೇ ಇದ್ದಾಗ ಸಿಕ್ಕಿದ್ದನ್ನ ಇಷ್ಟಪಡೋದು ಜಾಣತನ ಏನೋ. ವೆರಿ ಗುಡ್. ವ್ಯಾಪಾರದಲ್ಲಿ ಹಣಕ್ಕಿಂತ ಮುಖ್ಯವಾದದ್ದು ಏನು? ಟೈಮ್. ಯಾಕೆ? ಹಣ ಹೋದ್ರೆ ಸಂಪಾದನೆ ಮಾಡಬಹುದು, ಟೈಮ್ ನ ಸಂಪಾದನೆ ಮಾಡಕ್ ಆಗಲ್ಲ. ಯಾವ ಮನುಷ್ಯ ಟೈಮಿಗೆ ವ್ಯಾಲ್ಯೂ ಕೊಡ್ತಾನೆ ಅವನ ಜೀವನದಲ್ಲಿ ಮುಂದಕ್ಕೆ ಬರ್ತಾನೆ. ಅಮ್ಮ ರೈಟ್? ಹೊಟ್ಟೆ ಕೇಳಬಾರ್ದಾಗಿತ್ತು. ಮನುಷ್ಯ ಜೀವನದಲ್ಲಿ ಹೆಸರು ಮಾಡ್ಬೇಕಾ ದುಡ್ಡು ಮಾಡ್ಬೇಕಾ? ಹೆಸರು. ಯಾಕೆ? ಹೆಸರಿದ್ದ ಹಣ ಸಂಪಾದನೆ ಮಾಡ್ಬೋದು,
ಹಣದಿಂದ ಹೆಸರು ಸಂಪಾದನೆ ಮಾಡಕ್ ಆಗಲ್ಲ. ಒಂದ್ ವೇಳೆ 1,000 ರೂಪಾಯಲ್ಲಿ 1 ತಿಂಗಳು ಮನೆ ಮೇಂಟೆನೆನ್ಸ್ ಮಾಡ್ಬೇಕು ಅಂತ ಇಟ್ಕೊಳ್ಳಿ, ಅವಾಗೇನ್ ಮಾಡ್ತೀರಾ? ಅಯ್ಯೋ ಅದೇ ಮಹಾ ನಮ್ಗೆ ಬಿಡಿ. ಈ ಬೀದಿಲಿ ತರಕಾರಿ ತಮ್ಮಯ್ಯ ಅವ್ನ್ ಗಾಡಿಯಲ್ಲಿ ಗುಡ್ಡೆ ತರಕಾರಿ ಮಾಡ್ಕೊಂಡು ಬರ್ತಿರ್ತಾನೆ, ಅದನ್ನ ತಗೊಂಡ್ಬಿಟ್ಟು ನಾವು ಹಾಗೆ ಅಡ್ಜಸ್ಟ್ ಮಾಡ್ಕೊತಿರ್ತೀವಿ. ಇನ್ನು ಉಪ್ಪು ಹುಳಿ ಖಾರ ಎದುರುಗಡೆ ಯಶೋದಮ್ಮ, ಪಕ್ಕದ ಮನೆ ಪದ್ಮಮ್ಮ, ಹಿಂದ್ಗಡೆ ಯಾಲಕ್ಕಮ್ಮ, ಅವ್ರ ಹತ್ರ ಕೇಳಿ ಚೂರು ಪಾರು ತಗೊಂಡು ಹಾಗೆ ಮೇಂಟೈನ್ ಮಾಡ್ಬಿಡ್ತೀವಿ ಅಷ್ಟೇ. ಹಾಗೆ ಈ ಭಾನುವಾರ ಮಟನ್ ತಿನ್ಬೇಕು ಅಂತ ಏನಾದ್ರು ಆಸೆ ಆಗೋಯ್ತು ಅಂದ್ರೆ ಮುಲ್ಲಾ ಸಾಹೇಬ್ರದ್ದು ಮಟನ್ ಸ್ಟಾಲ್ ಅಂತೂ ಹೋಗೋದೇ ಇಲ್ಲ. ಈ ಗುಡ್ಡೆ ಮಾಂಸ ಸೆಲೆಕ್ಟ್ ಮಾಡ್ತೀವಿ, ಯಾಕಂದ್ರೆ ತುಂಬಾ ಚೀಪ್. ಹೇಗಾದ್ರೂ ಮಾಡಿ ತಿಂಗಳಿಗೆ 1,000 ರೂಪಾಯಿ 150 ರೂಪಾಯಿ ಉಳಿಸ್ತೀವಿ. ಅದನ್ನ ತಗೊಂಡು ಹುಂಡಿಗೆ ಹಾಕ್ಬಿಡ್ತೀವಿ. ಸೇವಿಂಗ್ಸ್, ಸ್ಮಾಲ್ ಸೇವಿಂಗ್ಸ್ ಇವತ್ತು ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗೆ ತುಂಬಾ ಇಂಪಾರ್ಟೆಂಟ್. ವಾವ್, ಸೂಪರ್! ಈಗ ಸೆಕ್ಸ್ ಮ್ಯಾಟರ್ಗೆ ಬರೋಣ. ಪಬ್ಲಿಕ್ ಅಲ್ಲಿ ಬೇಡಿ, ಸ್ವಲ್ಪ ಸೈಡ್ ಅಲ್ಲಿ ಮಾತಾಡೋಣ. ನೀ ಸುಮ್ನೆ ಇರು. ಏನ್ ಮಾತಾಡ್ತೀರಿ? ನಿಮ್ ಹೆಂಡತಿರ್ಗೆ ಇಷ್ಟ ಇಲ್ಲ ಅಂದ್ರೂ ಅವ್ರನ್ನ ಸೆಕ್ಸ್ಗೆ ಬಲವಂತ ಮಾಡ್ತೀರಾ? ಅಯ್ಯೋ ನಮ್ಗಂತ ತಾಪತ್ರನೇ ಇಲ್ವಲ್ಲ. ವೆರಿ ಗುಡ್, ಸೂಪರ್, ನೀವು select ಆದ್ರಿ. ಏನಾಯ್ತು? ಹಾಕೋಣ ದುಮ್ತಾವನೆ. ಬುದ್ಧಿ. ಸಾರಿ ಕಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಳ್ಳ ಅಲ್ಲ ಕಡೆ, ನಿನ್ ಮನ್ಕಾಯ ಹೋಗ. ನಾನು ಕಡೆ ನಾನೇ. ನೀವೇನ್ರಿ? ಹೌದು. ಮಾವನ್ ತರ ನಿಮಗೆ ಜಾಕ್ ಪಾಟ್ ಹೊಡಿತಾ? ನಿನಗೆ ಯಾಕೆ ನಮ್ಮ ಅಪ್ಪನ ಬುದ್ಧಿ ಬಂತು? ಲೇ ಜಾಕ್ಪಟ್ ಅಲ್ಲ ಕಣೆ, ಒಳ್ಳೆ ಕೆಲಸ ಸಿಕ್ತು. ನಿಮ್ಮಂಗ್ ಜುಜುಬಿ 15,000 ರೂಪಾಯಿ ಅಲ್ಲ, 50,000 ರೂಪಾಯಿ. 50,000? ಯಾ. ಅಷ್ಟೇ ಅಲ್ಲ, ಇವತ್ತಿಂದ ಈ ಮನೆಯಲ್ಲಿ ನಾವು ಮಾಡ್ತಿದ್ ಕೆಲಸ ಎಲ್ಲ ನೀವು ಮಾಡ್ಬೇಕು. ನಾವು ತೋಳಿಸ್ತಾ ಇದ್ದನ್ನೆಲ್ಲ ನೀವು ತೋಳಿಸ್ಬೇಕು. ಅಷ್ಟೇ ಅಲ್ಲ, ಇನ್ಮೇಲೆ ನಾವು ಹಾಕ್ತಿವಿ, ನೀವು ಬರ್ಬೇಕು. ಯಾ. ಹಾಯ್ ಫ್ರೆಂಡ್, ಹಾಯ್ ದೋಸ್, ಹೌ ಆರ್ ಯು? ಯಾಕೋ ಇಷ್ಟ ಲೇಟು? ಅಯ್ಯೋ ಏನ್ ಹೇಳಿ, ನಮ್ ಡ್ರೈವರ್ಗೆ ಲೂಸ್ ಬೇದಿ. ಲೂಸ್ ಬೇಬಿ ಅಂದ್ರೆ ಮೋಷನ್ ಲೂಸ್. ಅದಕ್ಕೆ ನಾನೇ ಕಾರ್ ಡ್ರೈವ್ ಮಾಡ್ಕೊಂಡ್ ಬರ್ಬೇಕಾಗಿ ಬಂತು. ಟ್ರಾಫಿಕ್ ಗೊತ್ತಲ್ಲ. ಮದುವೆ ಯಾವಾಗ ಇಟ್ಕೊಳ್ಳೋಣ? ನನಗೆ ಮುಂದಿನ ತಿಂಗಳು ವರ್ಲ್ಡ್ ಟೂರ್ ಇದೆ, 1 ತಿಂಗಳು ಇರೋದಿಲ್ಲ. ಮುಂದಿನ ಸೋಮವಾರ ಒಳ್ಳೆ ದಿವಸ. ಅವತ್ತು ಈ ನಿಶ್ಚಿತಾರ್ಥ ಅನ್ನೋ ಒಂದು ಮಂಗಳಕರವಾದ ಕಾರ್ಯನ ಮಾಡಿ ಮುಗಿಸ್ಬಿಡೋಣ ಅಲ್ವಾ? ಆಯ್ತಪ್ಪ, ನೀವ್ ಹೇಳ್ದಾಗೆ ಮಾಡೋಣ. ಯಾಕೆಂದ್ರೆ ನೀನ್ ಹೆಣ್ಣಿನ ತಂದೆ, ನಿನಗೆ ಸಮಾಧಾನ ಆಗೋಗ್ ಮಾಡ್ಬೇಕಲ್ವಾ? ಆಮೇಲೆ ಈಗ ನನಗೆ ಯಾವ್ದು ಮೀಟಿಂಗ್ ಏನಿಲ್ಲ, ಇರ್ಬೋದಾಗಿತ್ತು. ಆದ್ರೆ ಈ ದೇವನಹಳ್ಳಿ ಏರ್ಪೋರ್ಟ್ ಹತ್ರ 50 ಎಕರೆ ಜಮೀನು ಡೀಲ್ ಆಗ್ತಾ ಇದೆ. ನಾನು ಹೋಗ್ಬೇಕು. ಹೌದಾ? ದುಡ್ಡು ಗಿಟ್ಟು ಏನಾದ್ರು ಬೇಕಾದ್ರೆ ಕೇಳು, ಸಂಕೋಚ ಪಟ್ಕೋಬೇಡ. ಏನು ನಾವು ತಿರ್ಪೆ ಬಿಡ್ತಿದೀವ? ಅಯ್ಯೋ ಕ್ಷಮಿಸ್ಬಿಡಯ್ಯ ಬೀಗ, ನಾನ್ ಏನೋ ಕೇಳಿದೆ ಅಂತ ಬೇಜಾರು ಪಟ್ಕೋಬೇಡ. ಯಾಕೆಂದ್ರೆ ನಾನ್ ದುಡ್ದಿದ್ದಲ್ಲ ನನ್ನ ಹೆಣ್ಮಕ್ಳದು. ನನ್ನ ಹೆಣ್ಮಕ್ಳಿಗೆ ವಾರಿಸ್ತಾರ ಯಾರು? ನಿನ್ ಗಂಡು ಮಕ್ಳು ತಾನೇನಯ್ಯ, ಅದಕ್ಕೋಸ್ಕರ ಕೇಳಿದೆ. ನೋಡು, ನಾನು ಹಿಂಗಂದೆ ಅಂತ ಬೇಜಾರು ಮಾಡ್ಕೋಬೇಡ. ನನಗೆ ಬೇಕಾದಾಗ ಬ್ಯಾಡವಾದಾಗ ನಾನು ನಿನ್ನ ಹತ್ರ ಕೇಳಿ ಕೇಳಿ ಇಸ್ಕೋತೀನಪ್ಪ. ನೋಡ್ರು, ನಾಳೆ ನಿಮ್ ಜೀವನದಲ್ಲಿ ಬಹಳ ಮುಖ್ಯವಾದ ದಿವಸ. ಜಾಕ್ಪಾಟ್ ಹೊಡೆದಂಗೆ. ಅಂದ್ರೆ ಈ 2020 ಮ್ಯಾಚ್ ಗೆದ್ದಂಗೆ. ಅದು ಮ್ಯಾಚ್ ಫಿಕ್ಸ್ ಮಾಡಿ ಗೆದ್ದಂಗೆ. ಅದಕ್ಕೆ ಸ್ಪೆಷಲ್ ಡೇ. ಅದೇ ಹಾಗಾಗತ್ತೆ. ಹೇಗೆ ಗೆದ್ರು ಗೆಲುವು ತಾನೆ ಅಲ್ವೇ? ಹೌದು ಹೌದು, ಇದು ಜಾಸ್ತಿ ಆಯ್ತು. ಹೌದು ಹೌದು, ಇಷ್ಟು ಸಾಕು. ನೋಡ್ರ, ನಾಳೆ ನಿಮ್ ಬಾಸು ಒಂದು ಫಂಕ್ಷನ್ ಇಟ್ಕೊಂಡಿದ್ದಾರೆ. ಆ ಫಂಕ್ಷನ್ ನಲ್ಲಿ ಅವ್ರ ಕಂಪ್ನಿಗೆ ನಿಮ್ಮನ್ನ ಡೈರೆಕ್ಟ್ ಅಂತ ಡಿಕ್ಲೇರ್ ಮಾಡ್ತಾರೆ. ಹಾಗಾದ್ರೆ ನಮ್ ಹೆಂಡತಿ ಮಕ್ಕಳನ್ನು ಫಂಕ್ಷನ್ ಕರ್ಕೊಂಡ್ ಬಂದ್ಬಿಡ್ತೀವಿ, ಅವರು ಊಟ ಮಾಡ್ಲಿ. ಯಾಕೆ ಅವ್ರ ಅಪ್ಪ ಕೊಡ್ಲಿಕ್ಕೆ ಕರ್ಕೊಂಡ್ ಬಂದ್ಬಿಡಿ, ಎಲ್ರು ಕುತ್ಕೊಂಡು ಪಂಗಿಸ್ಬಿಡೋಣ. ನನ್ ಮಕ್ಕಳ ನಿಮ್ಮಿಬ್ರಿಗೂ ಇನ್ನೂ ಮದುವೆ ಆಗಿಲ್ಲ. ಉಸು ಸಿಕ್ಕಾಕೊಂಡ್ಬಿಡ್ತೇನ್ರು. ಹೋಗ್ ನನ್ ಮಕ್ಕಳ, ಇನ್ನೊಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, ಇನ್ನು ನೀವು ಆ ಹುಡುಗಿರ್ ಟೆಸ್ಟ್ ನಲ್ಲಿ ಪಾಸ್ ಆಗಿಲ್ಲ. ಬೇಕಾರೆ ನಂಗೆ ಆಡ್ಬೇಡಿ, ಅಲ್ಲಿ ನೀಟಾಗಿ ಟಿಪ್ ಟಾಪ್ ಆಗಿ ಹೋಗ್ಬೇಕು. ತಗೊಳ್ಳಿ. ಇದ್ಯಾಕೆ? ಟಿಪ್ ಟಾಪ್ ಆಗಿ ಬರಕ್ಕೆ. O+ ಫೆಲೋಸ್. ಕುಂಟ್ಕುದ್ರೆ ಫುಲ್ ಬಾಟ್ಲಿ ಕುಡ್ದಷ್ಟು ಕಿಕ್ ಬಂದ್ಬಿಟ್ಟೈತೆ ಕೊಡು. ನನ್ ತಲೆ ಮೇಲಿರೋ ಭಾರ ಇಳಿಸ್ಬಿಟ್ಟಪ್ಪ. ಏನ್ ಐರಾತಿನಯ್ಯ ನಿನ್ನ ಮಕ್ಳು, ನನ್ನ ಹೆಣ್ಮಕ್ಳ ಪ್ಲಾಂಟ್ ಮಾಡಾಕ್ಬಿಟ್ರು. ಈ ಸಂತೋಷವಾದ ಸಂದರ್ಭದಲ್ಲಿ ಒಂದು ಸ್ಮಾಲ್ ಸೆಲೆಬ್ರೇಷನ್ ತಗೋ. ಅಯ್ಯೋ ಬೇಡಪ್ಪ ಬೇಡ, ನಾನು ಕುಡಿಯೋದಿಲ್ಲ. ಅರ್ಜೆಂಟ್ ನಾನು ಹೋಗ್ಬೇಕಾಗಿದೆ. ಎಲ್ಲಿಗೆ? ಫ್ಯಾಕ್ಟ್ರಿ ಎಂಪ್ಲಾಯೀಸ್ ಗೆ ಸಂಬಳ ಕೊಡಬೇಕು, ಬ್ಯಾಂಕ್ ಕ್ಲೋಸ್ ಆಗ್ಬಿಡ್ತದೆ, ನಾನು ಹೋಗ್ಬೇಕಪ್ಪ. ಎಷ್ಟು ಕೊಡ್ಬೇಕು? ಸುಮ್ನೆ ಇರಪ್ಪ, ಹೆವಿ ಅಮೌಂಟ್ ಅದು. ಹೆವಿ ಅಮೌಂಟ್
ಎಷ್ಟು ಕೊಡ್ಬೇಕು? 2 lakhs. ಜುಜುಬಿ 2 lakhs ನನ್ನ ಮಗನೇ, ಅದೊಂದು ಅಮೌಂಟ. ಕುರಿ ಅಳ್ಳಕ್ ಬಿದ್ದಿದೆ, ನಾನ್ ತಪ್ಪು ಮಾಡ್ಬಿಟ್ಟೆ. 5 ಲಕ್ಷ ಕೇಳಬೇಕಾಗಿತ್ತು. ಗ್ರ್ಯಾಂಡ್ ಅಶೋಕದಲ್ಲಿ ಪಾರ್ಟಿ ಇತ್ತು, ಹುಡುಗರಿಗೆ ಟಿಪ್ಸ್ ಕೊಡಕ್ಕೆ ಅಂತ ಇಟ್ಕೊಂಡಿದ್ದೆ. ತಗೊಳಪ್ಪ 2 lakhs ರುಪೀಸು. ಮುಚ್ಚಳ ಬಾಯಿನ ಯಾಕೋ ಹಂಗ ಅರ್ಚ್ಕೊತಾ ಇದೀರಾ? ಹರ್ಚ್ಕೊಳ್ಳೋದ? ಆ ಇಬ್ರು ಹುಡುಗಿರು ನಮ್ಮನ್ನ ತಪ್ಕೊಂಡ್ಬಿಟ್ಟು ಗಂಟಂದ್ರು ಅಂತ ಹೇಳ್ತಾ ಇದಾರೆ. ಏನ್ ತಪ್ಪ? ಏನ್ ತಪ್ಪ? ಅಲ್ಲಪ್ಪ, ನಮ್ಮಿಬ್ರದ್ದು ಆಗ್ಲೇ ಡುಮ್ಟಕ್ ಆಗಿಲ್ವಾ? ಥೂ ನಿಮ್ಮ ಎಳೆ ಹೆಣ್ಮಕ್ಳು ಬಂದು ನಿಮ್ಮನ್ನ ಗಂಡಂದ್ರು ಅಂತ ಅಂದ್ರೆ ಎಂಜಾಯ್ ಮಾಡೋದ್ ಬಿಟ್ಟು ಎದೆ ಮಾಡ್ಕೊಂಡು ಕಿರ್ಚ್ಕೊತಿದ್ದೀರಲ್ರ. ಹೆತ್ತ ಮಕ್ಕಳನ್ನೇ ಡೌರಿ ಆಕ್ಟಲ್ಲಿ ಒಳಗಡೆ ಕಳಿಸ್ಬೇಕು ಅಂತಿದ್ಯಾ? ನಮಗ್ ಮದ್ವೆ ಆಗಿಲ್ವೇನಪ್ಪ? ನಾನೇನಿಲ್ಲ ಅನ್ನ. ನಾನೇ ಅಲ್ವ ಸುಳ್ಳು ಹೇಳಿ ನಿಮಗೆ ಮದ್ವೆ ಮಾಡಿಸಿದ್ದು. ಅಯ್ಯೋ ಅಪ್ಪ, ಸುಳ್ಳನ್ನ ನಿಜ ತಲೆ ಮೇಲೆ ಜಾಕಿ ರುಸೇನ್ ತಬಲಾ ಬಾರಿಸ್ಕೊಂಡು ಬಾರಿಸ್ಬಿಟ್ಟಲ್ಲಪ್ಪ. ತಪ್ಪೇ ಇಲ್ಲ ಕಣ್ರು, ಗೊತ್ತಿದ್ದೆ ನಾನು ಮಾಡಿದ್ದು. ಹಾಗಾದ್ರೆ ಕೆಲ್ಸ ಏನ್ ಕೆಲ್ಸ? ಬದ್ನೆಕಾಯಿ ನನ್ ಮಕ್ಳ, ಒಬ್ಬ 7ನೇ ಕ್ಲಾಸು, ಒಬ್ಬ 10ನೇ ಕ್ಲಾಸು. ನಿಮ್ಮಿಬ್ಬರನ್ನ ಯಾವ್ದಾದ್ರು ಹೋಟ್ಲಲ್ಲಿ ಎಂಜಲ್ ಲೋಟ ತೊಳೆಯೋದಕ್ಕೂ ಇಟ್ಕೊಳ್ಳೋದಿಲ್ಲ. ನನ್ ಮಕ್ಳ, ನಿಮ್ಮಿಬ್ಬರನ್ನ ತೂಕಕ್ಕೆ ಹಾಕಿದ್ರೆ ಒಂದ್ ಇತ್ತಾಳೆ ಲೋಟನೂ ಬರೋದಿಲ್ವಲ್ವ? ಡೇ, ನಾನು ಹೇಳ್ದಂಗೆ ಒಪ್ಕೊಂಡ್ರೆ ಕೋಟಿಗೆ ಬಾಳ್ತೀರಾ? ಅವ್ರಿಗೆ 2 ಹೆಣ್ಮಕ್ಳು, ನಿಮ್ಮನ್ನ ತೋರ್ಸೋದು, ಇದ್ ಬದಲು ಲಬಕ್ಕಂತ ಒಳಕ್ ಹಾಕೊಳ್ಳೋದು ಶೇಪ್ ಜಾಬು. ಏ ಕುದುರೆ ಫಾದರ್, ಕಾಲ್ಗೆ ಕಲ್ನ ಕಟ್ಟಿ ಕೆಂಗರಿ ಬೋರಿಗೆ ಎಸ್ಬಿಡ್ತೀನಿ. ಖಂಡಿತ ಸುಮ್ಕಿರ. ನಾನು ಹೇಳ್ದಂಗೆ ಕೇಳಿ ಒಪ್ಕೊಂಬಿಡಿ. ಚುರುಕ್ ಬುದ್ಧಿಯವರಾಗಿ ಕನ್ವರ್ಟ್ ಆಗ್ಬಿಡ್ತೀರಾ. ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾವ್ ಯಾವತ್ತೂ ಕೆಲಸ ಮಾಡೋದಿಲ್ಲ, ಒಪ್ಪೋದಿಲ್ಲ. ಮಾಡ್ತೀನಿ ತಡಿ. ಮನೆಗೆ ಹೋಗಿ ನಾನು ಎಂತಿದ್ದಿರ್ತ ನಮ್ಮಪ್ಪ ಇಂತ ಮನೆಯಲ್ಲ ಐಡಿಯಾ ಕೊಟ್ಟದ ಪಿಟಿಗೆ. ಆಮೇಲೆ ಹೇಳು. ದೊಡ್ಡ ನೀನ್ ಹೇಳು. ನಮ್ಮ ಹೆಂಡತಿಯರ್ಗೆ ಹೇಳಿ ತಂಗಳ ಹಿಟ್ಟು ಹಾಕ್ಸೋದಿಲ್ಲ ನಿನ್ಗೆ. ನಡಿ ಹೋಗೋಣ. ನಡಿ. ಮ್ಯಾಟ್ರ್ ಓಪನ್ ಮಾಡ್ಬಿಡ್ಲಾ? ಬೇಡ ಬೇಡ, ನಾನು ಹೇಳ್ತೀನಿ. ಅಯ್ಯೋ, ಇದು ತುಂಬಾ ಡೆಲಿಕೇಟ್ ಮ್ಯಾಟ್ರಪ್ಪ. ನಾನ್ ಹೇಳ್ತೀನಿ. ಏನದು? ಅಣ್ಣ ತಮ್ಮಂದಿರಿಬ್ರು ಗುಸ್ ಗುಸು ಪಿಸ್ ಪಿಸು ಅಂತಿದ್ದೀರಾ? ನಮಗೂ ಸ್ವಲ್ಪ ಹೇಳಿ. ಒಂದ್ ಇಂಪಾರ್ಟೆಂಟ್ ಮ್ಯಾಟ್ರು ನಿಮ್ ಜೊತೆ ಡಿಸ್ಕಸ್ ಮಾಡ್ಬೇಕು. ಅದನ್ನ ನಾನು ಹೇಳ್ಬೇಕು ಅಂತ ಅನ್ಕೋತಾ ಇದ್ದೀನಿ. ನನ್ನ ತಮ್ಮ ನಾನು ಹೇಳ್ತೀನಿ ಅಂತಾನೆ, ಅದಕ್ಕೆ ನಾನು ಹೇಳ್ಬಿಡ್ತೀನಿ. ಅದು ದಯವಿಟ್ಟು ನೀನು ನನ್ನ ಮೋಸ ಮಾಡಬೇಡಿ. ಐ ಡೋಂಟ್ ಬಿಲೀವ್ ಇನ್ ದಿಸ್ ಬ್ಲಡಿ ಲವ್. ನಿನ್ ಮೇಲೆ ಇಷ್ಟು ದಿವಸ ನನಗೆ ಇಷ್ಟ ಆಯ್ತು, ಅದಕ್ಕೆ ನಿನ್ ಜೊತೆಲಿದ್ದೆ. ಈಗ ಬೇರೆ ಯಾರೋ ಸಿಕ್ಕಿದಾಳೆ, ಅವಳ ಜೊತೆ ಹೋಗ್ತೀನಿ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಪ್ಲೀಸ್ ಅಶೋಕ್, ಹಾಗೆಲ್ಲ ಮಾಡಬೇಡಿ ಅಶೋಕ್. ನಿಮ್ಮನ್ ಬಿಟ್ಟು ಬೇರೆ ಯಾರು ಗತಿ ಇಲ್ಲ ಅಶೋಕ್. ನಮ್ಮ ತಂದೆ ತಾಯಿಗೆ ವಿಷಯ ಗೊತ್ತಾದ್ರೆ ನನ್ನ ಕೊಂದಾಕ್ಬಿಡ್ತಾರೆ. ಏನಾಯ್ತಮ್ಮ? ನೋಡಿ ಮೇಡಮ್, ನಾವ್ 2 ವರ್ಷದಿಂದ ತುಂಬಾ ಪ್ರೀತಿ ಮಾಡ್ತಾ ಇದೀವಿ. ನಮ್ಮ ಮನೇಲಿ ಬೇಡ ಅಂತ ಹೇಳಿದ್ರು ಗಾಡಿ ಬೇಡಿ ನಮ್ಮ ತಂದೆ ತಾಯಿಗಳನ್ನ ಒಪ್ಪಿಸ್ದೆ. ಎಂಗೇಜ್ಮೆಂಟು ಆಗೋಯ್ತು. ಆದ್ರೆ ಇವ್ರೀಗ ಬೇರೆ ಶ್ರೀಮಂತರ ಸಂಬಂಧ ಸಿಕ್ತು ಅಂತ ನನಗೆ ಮೋಸ ಮಾಡಕ್ ನೋಡ್ತಾ ಇದ್ದಾರೆ ಮೇಡಮ್. ಸಿಸ್ಟರ್, ಇದು ಸ್ಪೆಷಲ್ ಕೇಸು. ಡೈಲಾಗ್ ಅಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ, ಆಕ್ಷನ್ ಅಲ್ಲೇ ಹೇಳ್ಬೇಕು. ಹೌದು, ಅವಳನ್ನ ಪ್ರೀತಿಸಿದ್ದು ನಿಜ, ಎಂಗೇಜ್ ಆಗಿದ್ದು ನಿಜ, ಈಗ ಮದ್ವೆ ಆಗಲ್ಲ ಅಂತ ಹೇಳ್ತಾ ಇರೋದು ನಿಜ. ಈಗೇನ್ ಮಾಡ್ತೀರಾ? ತಮ್ಮಯ್ಯ, ಪಿಳ್ಳೆಗಳು ನಿಗಿರ್ತಾ ಇದಾವೆ, ನಾವು ಹೋಗಿ ಹೆಲ್ಪ್ ಮಾಡೋಣ. ಮಿಸ್ ಆದ್ರೆ ಅದೇ ನಮ್ಮ ಬೀಳೋ ಪ್ರೋಗ್ರಾಮ್ ಇದೆ. ನಾ ಬರಲ್ಲಪ್ಪ. ತಮ್ಮಯ್ಯ, ಈ ಪಂಚ್ಗಳನ್ನೆಲ್ಲ ನೋಡ್ತಾ ಇದ್ರೆ ಯಾವ್ದೋ ರಾಗಿ ಮಿಷಿನ್ ಬೆಲ್ಟ್ ಜ್ಞಾಪಕಕ್ಕೆ ಬರ್ತಾ ಇದೆಯಲ್ಲ. ನೀನೇನು ಹೇಳು, ಈ ಹೆಣ್ಮಕ್ಳು ಫೈಟ್ ಮಾಡೋದು ನೋಡಿದ್ರೆ ಯಾವ್ದೋ ಜಾಕಿ ಚಾನು ಮಲ್ಬಾರ್ ಪಿಕ್ಚರ್ ನೋಡಿದಷ್ಟು ಮಜಾ ಸಿಗುತ್ತಲ್ಲ. ಮೋಸ ಮಾಡೋ ಗಂಡಸರನ್ನ ನಾವು ಸುಮ್ಮನೆ ಬಿಡಲ್ಲ. ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್, ಹೊಡಿಬೇಡಿ. ನೋಡಿದೇನೋ ಫೋನ್ ಎಷ್ಟು ಪ್ರೀತಿ ಮಾಡ್ತಾಳೆ ಅಂತ. ಇನ್ನಾದ್ರೂ ಅವಳನ್ನ ಮಿಸ್ ಮಾಡ್ಕೋಬೇಡ. ಸಾರಿ ವಿನೂತಾ. ಥ್ಯಾಂಕ್ ಯು ಬೆಲ್ಟ್ ಸಿಸ್ಟರ್ಸ್. ಇಟ್ಸ್ ಓಕೆ. ಈ ಮ್ಯಾಟ್ರ್ ಹೇಳೋದೇ ಬೇಡ ಅಂತ್ಯಾ? ಹೇಳೋದಲ್ಲ, ನೆನೆಸ್ಕೊಂಡ್ರೆ ತಳ ಸೀದಿ ಸ್ಮೋಕ್ ಬರ್ತಾ ಇರ್ತದೆ. ಸೈಲೆಂಟ್ ಆಗಿ ಇದ್ಬಿಡು. ಅವ್ರು ಬರ್ತಾ ಇದಾರೆ, ಮ್ಯಾಟ್ರ್ ಚೇಂಜ್ ಮಾಡು.
ಓ ವಾಟ್ ಎ ಪಂಚ ಸೂಪರ್ ಕಂಗ್ರಾಚುಲೇಷನ್ ವೆರಿ ಗುಡ್ ವೆರಿ ಗುಡ್. ಬಹಳ ಚೆನ್ನಾಗಿ ಫೈಟ್ ಮಾಡ್ರಿ ಎಲ್ಲಿ ಕಲ್ತ್ರಿ? ಈಗ ಬಹಳ ಮುಖ್ಯನ ಅದು. ನಡಿ ಹೋಗೋಣ. ಅಲ್ಲ ಅವಲ್ಲ ಏನೋ ಹೇಳ್ಬೇಕು ಅಂತಿದ್ರಿ. ಯಾರ್ ನಾನಾ? ನೀವೇ. ಇಲ್ಲಪ್ಪ ನನ್ನ ತಮ್ಮ ಏನೋ ಹೇಳ್ಬೇಕು ಅಂತ. ತೋಮ್ನೆ ಬಾಯಿ ಮುಚ್ಕೊಂಡು ನಡಿಯಪ್ಪ. ಈಗ ಬೇರೆ Come on, guys, we're getting late. Come on. ಓಕೆ ಓಕೆ ತಾನೆ ಕಮಾನ್ ಕಮಾನ್. ಅಪ್ಪ ಎಲ್ಲರೂ ಉಂಟಾ ಹೇಳ್ಬಿಟ್ಟು ಎಡಬಿಟ್ಟು ಸಿಗಾಕೊಂಡ್ಬಿಟ್ಟೆ ಅಂತ. ಬೇಗ ಕಾರ್ ಸ್ಟಾರ್ಟ್ ಮಾಡು, ಸೀದಾ ಹೋಗಿ ನಮ್ಮ ಹೆಂಡತಿಯರಿಗೆ ಮ್ಯಾಟ್ ಎಲ್ಲ ಓಪನ್ ಮಾಡಿ ಹೇಳ್ಬಿಡೋಣ. ಲಕ್ಕಿ 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 ಬಂದ್ರ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಇಲ್ಲೂ ಬಂದು ಒಕ್ಕರ್ಸ್ಕೊಂಡ್ಬಿಟ್ಟ ನೀನು. ನಾನ್ ನಿಮ್ಮ ಅಪ್ಪ ಕಂಡ್ರು. ನಿಮ್ ಬುದ್ಧಿ ಏನು ಅಂತ ನನಗೆ ಗೊತ್ತಿಲ್ವಾ? ಮನೆಗ್ ಬಂದ್ಬಿಟ್ರ? ಸತ್ಯ ಹೇಳಕ್ಕೋಸ್ಕರ ಮನೆಗ್ ಬಂದ್ಬಿಟ್ರ? ಒಂದ್ ತಿಳ್ಕೊಳ್ರು, ಈ ಪ್ರಪಂಚದಲ್ಲಿ ಯಾವ ನನ್ ಮಗನಾದ್ರು ಎಂಟಿದಿರಿಗೆ ಸತ್ಯ ಹೇಳಿ ನೆಮ್ಮದಿಯಾಗಿರೋದ್ ಕಂಡಿದ್ದೀರೇನ್ರು? ಸ್ಟ್ಯಾಂಡಿಂಗ್ ಎಕ್ಸಾಂಪಲ್ ಪುರಾತನದ ಕಾಲದಿಂದ ಸತ್ಯ ಹರಿಶ್ಚಂದ್ರ ಸತ್ಯ ಹೇಳೇನಾದ. ನೀವು ಸತ್ಯ ಹೇಳೋದಕ್ಕೆ ಹೊರಟಿದ್ದೀರಿ, ಆಯ್ತು. ಅದಕ್ಕೆ ಬಂದಿದ್ದೀನಿ, ತಂದಿದ್ದೀನಿ ನೋಡಿ. ಹೆಂಗೆ ನಿಮ್ಮಿಬ್ರು ಎಂಗೇಜ್ಮೆಂಟ್ ಫೋಟೋಸ್ ಸ್ಯಾಂಪಲ್ಸ್ ಇಷ್ಟಕ್ಕೆ ಮುಗ್ದೋಯ್ತಾ? ಅವ್ರಪ್ಪ ಕೊಡ್ಲಿ ಕೃಷ್ಣ, ಅವನ್ ಕೊಡ್ಲಿಗೆ ಬಹಳ ದಿವಸದಿಂದ ಕೆಲಸ ಇಲ್ವಂತೆ, ತೂಕ್ ಹಿಡ್ದೋಗಿದೆಯಂತೆ. ಸತ್ಯವಂತರ ರಕ್ತನೇ ಬೇಕಂತೆ. ಆಗ್ಬೋದಾ? ಅಲ್ಲಿಗೆ ಮುಗ್ದೋಗ್ಲಿಲ್ಲ. ಇವರಪ್ಪ ಕಿಂಗು, ದುಬೈ ಕಿಂಗು, ಶ್ರೀಮಂತ. ಅವ್ರಿಗೆ ಏನ್ ಕೆಲಸ ಗೊತ್ತಾ? ಬಾವಿಗಳನ್ನ ತೋಡ್ಸೋದು. ಸುಮಾರು ಬಾವಿಗಳನ್ನ ತೋಡ್ಸವನೆ. 2 ಬಾವಿಗೆ ವಾಸ್ತು ದೋಷ ಬಂದ್ಬಿಟ್ಟು ಅದಕ್ಕೆ ನರಮನ್ಸು ಬಲಿಬೇಕಂತೆ. ಅಷ್ಟಕ್ಕೆ ಸುಮ್ನಾಗ್ತಾನ? ದುಡ್ಡಿದೆ, ಕಾನೂನು, ಕೇಸು. ಸುಳ್ಳು ಹೇಳಿದ್ದೀರಾ, ಅದೊಂದ್ ಕೇಸು. ಸ್ವಂತ ಹೆಂಡತಿಗೆ ಮೋಸ ಮಾಡಿದ್ದೀರಾ, ಅದೊಂದ್ ಕೇಸು. 2ನೇ ಮದ್ವೆಗೆ ಸೆಟಪ್ ಆಗ್ತಿದ್ದೀರಾ, ಅದೊಂದ್ ಕೇಸು. ಆ ಸೀನನ್ ಮಕ್ಳಿಗೆ ಮೋಸ ಮಾಡ್ತಿದ್ದೀರಾ, ಅದು 4ನೇ ಕೇಸು. 6 18 12 ವರ್ಷ, 30 ವರ್ಷ ಜೈಲು. ಆಚೆಗೆ ಬರ್ತೀರಾ. ನಿಮ್ಗೆ ಎಷ್ಟು ವಯಸ್ಸು? 30. ಜೈಲು ಎಷ್ಟು? 30. 60ಕ್ಕೆ ಯಾವ್ದಾದ್ರು ಪಾರ್ಟ್ಸ್ ಕೆಲಸ ಮಾಡ್ತಾವ ನಿಮ್ಗೆ? ಒಂದು ಸುಳ್ಳು ಹೇಳಿ ಜೀವನ ಪೂರ್ತಿ ಸುಖ, ಶಾಂತಿ, ನೆಮ್ಮದಿ, ಶ್ರೀಮಂತರಾಗ್ತೀರಾ? ಅಥವಾ ಸತ್ಯ ಹೇಳ್ಬಿಟ್ಟು ಇನ್ನೊಬ್ಬ ಮಾವನ ಮನೆ, ಗೊತ್ತಾಗ್ಲಿಲ್ವಾ? ಅದೇ ಪೊಲೀಸ್ ಮಾವನ ಮನೆ, ಕಂಬಿ ಎಣಿಸ್ಕೊಂಡು ನರಕ ಅನುಭವಿಸ್ತೀರಾ? ನಿಮ್ಮಿಷ್ಟ. ನಾನೇನ್ ಮಾಡಕ್ಕಾಗತ್ತೆ? ಕಲ್ಯಾಣಿ ಕಲ್ಯಾಣಿ 30 ವರ್ಷ ಜೈಲು. ಕಲ್ಯಾಣಿ ಕಲ್ಯಾಣಿ. ಎಲ್ಲ ಮಾರ್ಜಾಲ, ಎಂಥ ಐನಾತಿ ನಕ್ಷತ್ರದಲ್ಲಿ ಹುಟ್ಟದವ್ ನೀನು. ಏನಾಯ್ತ್ರಿ? ನೀನಾ ಫ್ರಿಡ್ಜ್ ಅಲ್ಲಿ ಐಸ್ ವಾಟರ್ ಇದೆಯಾ? ಒಂದ್ 2 ಗ್ಲಾಸ್ ತಗೊಂಡ್ ಹೋಗ್ಬೇಕು. ನಂಗೂ 2 ಗ್ಲಾಸ್ ತಗೊಂಬಾ. ಬೆಳಗ್ಗೆ ಐಸ್ ವಾಟ್ರ? ನೀರ್ ಕುಡಿಯಕ್ ಬೆಳಗ್ಗೆ ಆದ್ರೆ ರಾತ್ರಿ ಅದನ್ನ ತಗೊಂಡ್ ಹೋಗಿ. ನಡಿಯೇ. ಚಿನ್ನ, ನಮ್ಮಪ್ಪ ಈ ತರ ಜಡ್ದ್ಬಿಟ್ನಲ್ಲೋ ಬಾಯಿಗೆ ಬೀಗನ. ಕ್ಲೀನ್ ಕೃಷ್ಣಪ್ಪ. ಇವನು ನಮ್ಮ ಅಪ್ಪನ ತರ ಕಾಣಿಸ್ತಾವನಲ್ಲ. ಏನು? ಏನು ಇಲ್ಲಪ್ಪ. ನಿಮ್ಮ ಅಪ್ಪನ ಅವ್ರ ಅಪ್ಪ ಅದ್ ಯಾವ ಗಳಿಗೆಲ್ಲ ಹುಟ್ಟಿಸ್ಬಿಟ್ನ, ಅವನೇನಾರು ಬದುಕಿರ್ಬೇಕಾಗಿತ್ತು. ಹೈ, ಜೀವ ತಿಂತಾನೆ, ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ನೀನ್ ಬೈಯಲ್ಲ ಅಂದ್ರೆ ಒಂದ್ ಐಡಿಯಾ ಹೇಳ. ಬೈಸ್ಕೊಳ್ಳೋ ತರ ಹೇಳ್ಬಾರ್ದು, ಅದೇನ್ ಹೇಳು. ಅದು ಗುಡ್ ಆಫ್ಟರ್ನೂನ್ ಸರ್. ಗುಡ್ ಆಫ್ಟರ್ನೂನ್. ಏನ್ ಬೇಕು ಸರ್? ಬನ್ನಿ. ಅದು ಯಾರಿಗೋ ಒಬ್ರು ವೇಟ್ ಮಾಡ್ತಾ ಇದೀವಿ. ಸ್ವಲ್ಪ ಡಾಲರ್ಸ್ ಪ್ರಾಬ್ಲಮ್ ಇದೆ. ಒಂದು 75 ಪೈಸೆಗೆ ಏನ್ ಬರುತ್ತೆ? ನಿಮ್ಮಂತ ನನ್ನ ಮಕ್ಳಿಗೆ 5 ಸ್ಟಾರ್ ಹೋಟ್ಲ್ ಬೇರೆ ಕೇಳು. ಹಾಕಿರೋ ಡ್ರೆಸ್ ನೋಡಿದ್ರೆ ಒಳ್ಳೆ ಟಿಪ್ಸ್ ಬರ್ಬೋದು ಅನ್ಕೊಂಡಿದ್ದೆ. ನಮಸ್ಕಾರ, ಕುಂತ್ಕೊಳ್ಳಿ. ಏನ್ ಜಗ್ಗಿ ಅರ್ಜೆಂಟ್ ಆಗಿ ನೋಡ್ಬೇಕು, ಮಾತಾಡ್ಬೇಕು ಅಂತ ಒಬ್ಬಳನ್ನ ಬರಕ್ ಹೇಳಿದ್ರಲ್ಲ, ಏನ್ ವಿಷಯ? ಅದು ಹೇಗೆ ಹೇಳೋದು? ಹೇಳಿ, ಅದೇನಾದ್ರೂ ಪರವಾಗಿಲ್ಲ, ಧೈರ್ಯವಾಗಿ ಎದುರಿಸ್ತೀನಿ. ನಮ್ಮಣ್ಣ ತುಂಬಾ ಒಳ್ಳೆಯವನು. ನನ್ ಕಂಡ್ರೆ ತುಂಬಾ ಇಷ್ಟ ಅವನ್ಗೆ. ಅವನ್ ಕಂಡ್ರು ನಂಗೆ ತುಂಬಾ ಇಷ್ಟ. ಆದ್ರೆ ಏನ್ ಪ್ರಯೋಜನ ಹೇಳಿ? ಅವನ್ಗಿರ್ಬಾರ್ದು ಎಲ್ಲ ಕೆಟ್ಟ ಬುದ್ಧಿಗಳೇ ಇದಾವೆ. ಯಾಮಾರಿದ್ರೆ ಬುದ್ಧಿವಂತರ 5 ಜನಕ್ಕೆ ಲಾಕ್ ಹಾಕ್ಬಿಡ್ತಾನೆ. ನಾನು ಅವನ ಚೇಂಜ್ ಮಾಡಕ್ಕೆ ತುಂಬಾ ಟ್ರೈ ಮಾಡಿದೆ. ಅಂತದೇನ್ ಅಭ್ಯಾಸಗಳಿದೆ ಅವ್ರಿಗೆ? ಹೇಳೋಕೆ 1 2 ಈಸ್ಪೀಟು, ಕ್ಲಬ್ಬು, ಬಾರು, ರೇಸು. ಅಬ್ಬಬ್ಬಬ್ಬ, ಅವನ್ ಆಡದಿರೋ ಆಟನೇ ಇಲ್ಲ. ಇಷ್ಟಾದ್ರೂ ಪರವಾಗಿಲ್ಲ, ಬೆಳಗ್ಗೆನೆ ಕುಡಿತಾನೆ. PO ದೇವದಾಸ್ ತರ ಫುಲ್ಲು ಕಾಕ್ಟೇಲು. ಅಬ್ಬಬ್ಬಬ್ಬ, ಅಸಹ್ಯ ಆಗುತ್ತೆ ನೋಡಿದ್ರೆ. ಇಷ್ಟಾದ್ರೂ ಕಂಟ್ರೋಲ್ ಮಾಡ್ಬೋದಾಗಿತ್ತು. ರಾತ್ರಿನೂ ಕುಡಿತಾನೆ. 12 ಗಂಟೆಗೆ ಎದ್ದು ಗರ್ವಾಲಿ ಮನೆಗೆ ಹೋಗ್ತಾನೆ ಗಾನ ಭಜನ ಕೇಳೋಕೆ. ಹಂಗಂದ್ರೆ ಗೊತ್ತಾ ನಿಮ್ಗೆ? ಒಬ್ರು ಹಾಡ್ತಾ ಇರ್ತಾರೆ, ಮಿಕ್ಕಿದವರೆಲ್ಲ ಟೋಕನ್ ಹೊಡಿತಿರ್ತಾರೆ. ಆ ತರ ಅದು. ಇದು ಸ್ವಲ್ಪನೂ ಸರಿ ಅನ್ಸ್ಲಿಲ್ಲ. ನೆನ್ನೆಂತೂ ಸಿಕ್ಕಾಪಟ್ಟೆ ಕೋಪ ಮಾಡ್ಬಿಡ್ತು. ಬಾಗ್ಲ ಹಾಕೋಬೇಡ ಕಣೋ, ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತೀನಿ ಅಂತ ಹೋದ. ಟೈಮ್ ನೋಡ್ತೀನಿ ಬೆಳಗಿನ ಜಾವ 5 ಗಂಟೆ. ಅವ್ನು ಏನಾದ್ರೂ ಆಗ್ಲಿ, ಯಾವ್ದು ಹೆಂಗಾದ್ರೂ ಹೋಗ್ಲಿ, ನನಗೆ ಬೇಜಾರಿಲ್ಲ. ಆದ್ರೆ ನಿಮಗ್ ತೊಂದರೆ ಆಗ್ಬಾರ್ದು. ನೀವು ನೋಡಕ್ ಲಕ್ಷಣವಾಗಿದ್ದೀರಿ,
ತುಂಬಾ ಡೀಸೆಂಟ್ ಆಗಿದ್ದೀರಿ, ಒಳ್ಳೆ ಫ್ಯಾಮಿಲಿ ನಿಮ್ದು. ಅವನಂತೂ ನಿಮಗೆ ಸೂಟಬಲ್ ಅಲ್ಲ. ದಯವಿಟ್ಟು ನೀವು ಅವನ್ನ ಮರೆತು ಬಿಟ್ಟು ಬೇರೆ ಯಾರಿಗಾದ್ರು ಕ್ಯಾಚ್ ಹಾಕ್ಬಿಟ್ಟು ಸೆಟ್ಲ್ ಆಗ್ಬಿಡಿ. ಇಷ್ಟೇನಾ? ನೀವಿನ್ನು ಯಾವ ಕಾಲದಲ್ಲಿದ್ದೀರಾ? ಇದು ಕಂಪ್ಯೂಟರ್ ಯುಗ. ಈಗಿನ ಕಾಲದಲ್ಲಿ ಗಂಡಸರು ಹೀಗಿದ್ರೇನೆ ಕದರ್. ಎಸ್ಪೆಷಲಿ ನಿಮ್ಮಣ್ಣ ನಮ್ದು ಬೇಕಲ್ಸರ್ಗೆ ಪಕ್ಕ ಸೂಟ್ ಆಗ್ತಾರೆ. ಐ ಲೈಕ್ ಹಿಮ್, ಐ ಲವ್ ಹಿಮ್. ನಾಣಿ, ಏನ್ ಟೆನ್ಷನ್ ಅಲ್ಲಿದ್ದೀರಾ? ಎನಿ ಪ್ರಾಬ್ಲಮ್? ಯಾಕೆ ಅರ್ಜೆಂಟ್ ಆಗಿ ಬರಕ್ ಹೇಳಿದ್ರಿ? ವಾಟ್ ಹ್ಯಾಪನ್? ಟೆನ್ಷನ್ನು ಇದೆ, ಪ್ರಾಬ್ಲಮ್ಮು ಇದೆ. ಅದನ್ನ ಹೇಗೆ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಅದೇನು ಅಂತ ಹೇಳಿ ನಾಣಿ. ಆ ದೇವ್ರಿದ್ದಾನಲ್ಲ, ವೆರಿ ಬ್ಯಾಡ್ ಮ್ಯಾನ್, ಮಹಾನ್ ಪಾಪಿ ಅವನು. ನಿನಗೆ ನೋಡು, ಸೌಂದರ್ಯ ಕೊಟ್ಟ, ಅಂದ ಕೊಟ್ಟ, ಚಂದ ಕೊಟ್ಟ, ಬುದ್ಧಿ ಕೊಟ್ಟ, ಒಳ್ಳೆ ಯೌವನ ಕೊಟ್ಟ. ಆದ್ರೆ ನೀನ್ ಲವ್ ಮಾಡ್ತಾ ಇದೀಯಲ್ಲ ನನ್ ತಮ್ಮ. ಅಯ್ಯೋ, ಫಸ್ಟ್ ನೀವ್ ಹೇಳ್ಬಿಟ್ಟು ಆಮೇಲೆ ಹಳ್ಳಿ ನಾಣಿ. ನಾನೀಗ ಹೇಳಿದ್ರೆ ನನ್ ತಮ್ಮನಿಗೆ ಅನ್ಯಾಯ ಮಾಡ್ದಾಗ ಆಗುತ್ತೆ, ಹೇಳಿಲ್ಲ ಅಂದ್ರೆ ನಿನಗ್ ಮೋಸ ಮಾಡ್ದಾಗ ಆಗುತ್ತೆ. ನಾನೇನ್ ಮಾಡ್ಲಿ? ಅಂತದ್ದೇನಾಯ್ತು? ಅವಾಗ್ಲಿಂದ ಅಳ್ತಾನೆ ಇದ್ದೀರಾ, ಕಣ್ಣಲ್ಲಿ ಒಂದ್ ಚೂರು ನೀರ್ ಬರ್ತಾ ಇಲ್ಲ. ಅದು ಅತ್ತು ಬತ್ತು ಹೋಗ್ಬಿಟ್ಟಿದೆ. ಅಯ್ಯೋ, ಮ್ಯಾಟ್ರ್ ಹೇಳಿ ಫಸ್ಟ್. ನನ್ನ ಸಹೋದರನಿಗೆ, ನಿನ್ನ ಒಬ್ಬನೇ ಒಬ್ಬ ಪ್ರಿಯತಮನಿಗೆ ಕ್ಯಾನ್ಸರ್, ರೆಡ್ ಬ್ಲಡ್ ಕ್ಯಾನ್ಸರ್. ಎಲ್ಲರಿಗೂ ಗೊತ್ತು, ಈ ಕಾಯಿಲೆ ಬಂದ್ರೆ ಅಷ್ಟೇ ಗೊಟಕ್. ನಾನು ಇಂಡಿಯಾದಲ್ಲಿರೋ ಎಲ್ಲ ಸ್ಪೆಷಲಿಸ್ಟ್ ಗಳನ್ನ ಕರೆಸಿ ಟೆಸ್ಟ್ ಮಾಡಿದೆ. ಅವರೆಲ್ಲ ಹೇಳಿದ್ ಒಂದೇ. ಅದೇನು ಅಂತ ಕೇಳಲ್ವಾ? ಏನ್ ಹೇಳಿ? ನಿಮ್ಮ ತಮ್ಮ ಮ್ಯಾಕ್ಸಿಮಮ್ ಸಂಕ್ರಾಂತಿವರೆಗೂ ಬದುಕಿರ್ತಾನೆ, ಆಮೇಲೆ ಹೋಗಿ ಹಾಕಿಸ್ಕೊಂಡ್ಬಿಡ್ತಾನೆ ಅಂತ. ಈ ಕೆಟ್ಟ ಸುದ್ದಿ ನಿಮ್ ಕಿವಿ ಬಿಡ್ಸೋದಕ್ಕೋಸ್ಕರ ನಿಮ್ಮನ್ನ ಇಲ್ಲಿವರೆಗೂ ಬರಕ್ ಹೇಳಿದೆ. ಐ ಆಮ್ ವೆರಿ ಸಾರಿ. ವಾವ್, ನೀವು ತುಂಬಾ ಗ್ರೇಟ್ ಬ್ರದರ್ ನಾಣಿ. ನೀವು ಮನ್ಸ್ ಮಾಡಿದ್ರೆ ಈ ವಿಷಯನ ನನ್ನಿಂದ ಮುಚ್ಚಿಡ್ಬೋದಾಗಿತ್ತು. ಆದ್ರೆ ನೀವು ನಿಜ ಹೇಳಿ ನನ್ನ ದೃಷ್ಟಿನಲ್ಲಿ ತುಂಬಾ ದೊಡ್ಡ ವ್ಯಕ್ತಿ ಅಂತ ಅನ್ಸ್ಕೊಂಡಿದ್ದೀರಾ. ಆದ್ರೆ ನಾನ್ ನನ್ನ ನಿರ್ಧಾರ ಮಾತ್ರ ಬದಲಾಯಿಸಲ್ಲ. ಜೀವನ ಪೂರ್ತಿ ನಮ್ಮನ್ನ ಪ್ರೀತಿಸ್ತಿರೋರ್ ಜೊತೆ ನಾವು ಬಾಳೋದಕ್ಕಿಂತ 4 ದಿನ 4 ನಿಮಿಷ ನಮ್ಮನ್ನ ಪ್ರೀತಿ ಮಾಡೋರ್ ಜೊತೆ ನಾವು ಬಾಳ್ತೀವಿ. ಆವಾಗ ನಮ್ ಜೀವನ ಸಾರ್ಥಕವಾಗುತ್ತೆ. ಅವ್ರೀಗ ಎಲ್ಲಿದ್ದಾರೆ ಹೇಳಿ? ಏನಿದು ನಿಮ್ಮ ಅವತಾರ? ನಾನ್ ಕೇಳಿದ್ದೆಲ್ಲ ನಿಜನಾ? ಏನಾಗ್ತಿದೆ? ಪಾಪಿ ನನ್ನ ಮಗ ನಮ್ಮಣ್ಣ ಮುಚ್ಚಿಟ್ಟಿದ್ದನ್ನೆಲ್ಲ ಹೇಳ್ಬಿಟ್ಟ. ನಾನು ನಿಮ್ಮನ್ನೆಲ್ಲ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ಇಲ್ಲ ಜಗ್ಗಿ, ಇಲ್ಲ. ನನ್ನಿಂದ ನಿಮ್ಮನ್ನ ಬೇರೆ ಮಾಡಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಾನ್ ನಿಮ್ಮನ್ನ ಉಳಿಸ್ಕೋತೀನಿ ಜಗ್ಗಿ. ಅದು ಹೇಗೆ? ಹಲೋ, ಡಾಕ್ಟರ್ ವಿಜಯ್ ಪಲ್ಯ? ಹಾ ಡಾಕ್ಟರ್, ಆಂಬ್ಯುಲೆನ್ಸ್ ಕಳ್ಸಿದ್ರ? ಹೌದಾ? ಕೆಳಗೆ ಇದೆಯಾ? ಕೆಳಗ? ಯಾಕೆ ನೋವಾಗ್ತಿದ್ಯಾ? ಇಲ್ಲ, ಕೆರೆದಂಗ ಆಗ್ತಿದೆ. ಸ್ವಲ್ಪ ತಡ್ಕೊಳ್ಳಿ. ಅಲ್ಲಿ ಮಾತ್ರ ಬೇಡಿ, ಜುಮ್ ಅನ್ನುತ್ತೆ. ಎಂತೆಂತ ಪೇಷಂಟ್ಗಳು ಬರ್ತಾರೋ. ಸಿಸ್ಟರ್, ಸಿಸರ್ ಕೊಡಿ. ತಗೊಳ್ಳಿ. ಫ್ಯಾಮಿಲಿ ಪ್ಲಾನಿಂಗ ಬೇಡಿ. ಒಂದ್ ನಿಮಿಷ, ಕೈ ಬಿಡಪ್ಪ. ಫೋನ್ ಕೊಡಿಯಾ? ಒಂದೇ ಒಂದು ಲಾಸ್ಟ್ ಫೋನ್ ಮಾಡ್ಬಿಡ್ತೀನಿ. ತಗೊಳ್ಳಿ. ಏನೋ ತಮ್ಮಯ್ಯ, ಏನಾದ್ರು ವರ್ಕೌಟ್ ಆಯ್ತಾ? ವರ್ಕೌಟ್ ಆಗ್ತಿಲ್ಲ, ವರ್ಕಪ್ ಆಗ್ತಿದೆ ಅಣ್ಣ. ಮಾಡಬಾರ ಚೆಕ್ ಎಲ್ಲ ಮಾಡಿ ನನ್ನ ನಾಶನ ಮಾಡ್ತಿದಾರಣ್ಣ. ಎಲ್ಲ ತಡ್ಕೊಂಡ್ಬಿಟ್ಟೆ. ಒಂದನ್ನ ಬಿಟ್ಟು ಬಾಯಲ್ಲಿ ಪೈಪ್ ಹಾಕೋದ್ರು ಬೈಪಾಸ್ ಅಲ್ಲಿ ಎಲ್ಲೋ ಹೊರಟೋಯ್ತಂತೆ. ಹುಡುಕ್ತಿದ್ದಾರೆ, ಸಿಕ್ತಿಲ್ವಂತೆ. ನನ್ ಕಣ್ಣು ಮುಚ್ಕೊಂಡ್ರೆ ಆಕಾಶದಲ್ಲಿ ವಯಸ್ಸಾಗಿರೋಲ್ಲ, ರಜಾ ಬೇಗ ಬಾ ಬಾ ನಂಗ ಆಗುತ್ತೆ ಅಣ್ಣ. ಇಲ್ಲ ಇಲ್ಲ ಇಲ್ಲ, ಬೇಗ ಬಾ ಅಣ್ಣ. ಅಕಸ್ಮಾತ್ ನಾನೇನಾದ್ರೂ ಹೋಗ್ಬಿಟ್ರೆ ನನ್ನ ಮಕ್ಕಳು, ನಿನ್ನ ಮಕ್ಕಳು, ನನ್ನ ಹೆಂಡತಿ. ಏನಾಗಲ್ಲ, ಸುಮ್ಮನೆ. ಆಯ್ತಪ್ಪ,
ಹಾಸ್ಪಿಟಲ್ ಇದೆಯಾ, ಬೇಗ ಎಸ್ಕೇಪ್ ಆಗ್ಬಿಡಿ, ಏನು ಇಲ್ಲ ಅಂತ. ಇಲ್ಲ ಅಂದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಬಿಡ್ತಾರೆ. ಹಾ ಸಾರಿ, ರಾಂಗ್ ನಂಬರ್. ಎಲ್ಲಿ ಚೂರು ಬಾಯ್ ತೆಗಿರಿ, ಯಾಕೆ ತಂದೆ? ಸ್ವಲ್ಪ ಟೆಸ್ಟ್ ಮಾಡ್ಬೇಕ್ರಿ. ಇನ್ನೂ ಒಂದು ಟೆಸ್ಟ್ ಇದೆಯಾ? ಡೋಂಟ್ ವರಿ, ಕೊನೆ ಟೆಸ್ಟ್ ಇದೆ. ಕೊನೆ ಟೆಸ್ಟ್. ಮಿಸ್ಟರ್ ಜಗದೀಶ್, ನಿಮಗೆ ಕ್ಯಾನ್ಸರ್ ಇದೆಯೇನ್ರಿ? ಬೆಳಗ್ಗೆಯಿಂದ ಮಕ್ಕಳೇ ಕೆಡ್ಕೊಂಡು ಅಷ್ಟೊಂದು ಚೆಕ್ ಮಾಡೋದಲ್ಲ, ಇನ್ನೂ ಡೌಟಾ ನಿಮ್ಗೆ? ಯಾರು ಹೇಳಿದವ್ರು ನಿಮಗೆ ಕ್ಯಾನ್ಸರ್ ಇದೆ ಅಂತ? ಬೆಳಗ್ಗೆ ನಮ್ಮ ಟೈಮ್ಗಳನ್ನ ವೇಸ್ಟ್ ಮಾಡ್ಕೊಂಡು ಬೇರೆ ಪೇಷಂಟ್ ನೋಡಕ್ಕಾಗಿಲ್ಲ ಗೊತ್ತಾ? ಯಾವ ಫೇಕ್ ಡಾಕ್ಟರ್ ನಿಮ್ಗೆ ಡಯಾಗ್ನೋಸ್ ಮಾಡಿದ್ದು? ಅವ್ನ ಹೆಸರು ಹೇಳ್ರಿ, ಮೆಡಿಕಲ್ ಪ್ರೊಫೆಷನ್ ಇಂದ ಅವ್ನ ಹೆಸರು ಕಿತ್ತಾಕ್ಬಿಡ್ತೀನಿ. ಮೇಡಮ್, ಇವ್ರು ಯಾವ ರೋಗನೂ ಇಲ್ಲ, ಇವ್ರ ತಲೆ ಮೇಲೆ ಬುಲ್ಡೋಜರ್ ಹತ್ತಿದ್ರು ಇವ್ರಿಗೆ ಏನೂ ಆಗಲ್ಲ. ಬಂದ್ಬಿಡ್ತಾರೆ ಬೆಳಗ್ಗೆ ನಮ್ಮ ತಲೆಯಲ್ಲಿ ಹುಳ ಬಿಡ.